ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವತ್ತು ಬೆಳಗ್ಗೆನೇ ಪಪ್ಪಾಯಿ ತಿಂತಾಯಿದ್ದೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಿತ್ತು, ಜೀನಿನೂ ತೊಗೊಳ್ಲಿಲ್ಲ. ಆ್ಯಂಡ್ ಪಾಪುಗೆ ಡ್ರ್ಯಾಗನ್ ಇತ್ತು, ಕಟ್ ಮಾಡಿಕೊಟ್ಟೆ. ನಮ್ಮ ಮನೇಲಿ ಹೆಂಗಪ್ಪ ಅಂತಂದರೆ, ನಮಗೆ ಹೆಲ್ತಿಯಾಗಿ ಇರಬೇಕು ಅನ್ನೋ ಆಸೆ, ಒಂದು ಇಂಟೆನ್ಷನ್ ಅಷ್ಟೇ. ಜಂಕ್ ಫುಡ್ಡು ಜಾಸ್ತಿ ನಾನು ತರಿಸೋದು ಇಲ್ಲ, ತಿನ್ನೋದು ಇಲ್ಲ. ಟೈಮ್ ಯಾವಾಗಾದರೂ ನಮ್ಮ ಮನೆಯವ್ರು ತರ್ತಾರೆ, ಬೇಡ ಅಂದಂಗೆಲ್ಲ ತಗೊಂಬರ್ತಾರೆ. ಬಟ್ ಜಾಸ್ತಿ ಇದ್ರೂ ನಾನು ತಿನ್ನೋದಿಲ್ಲ. ಯಾವಾಗಾದರೂ ಬಾಯಿ ರುಚಿಗೆ ಏನಾದರೂ ತಿಂದರೂ ತಿನ್ಬೋದು. ಬಟ್ ರೆಗ್ಯುಲರಾಗಂತೂ ನಮಗೆ ಬೇಕ್ರಿ ಐಟಮ್ಸ್ ಎಲ್ಲ ಅಷ್ಟು ತಿನ್ನೋದಿಲ್ಲ, ಅವಾಯ್ಡ್ ಮಾಡ್ತೀವಿ. ಆ್ಯಂಡ್ ಜಾಸ್ತಿ ನಾವು ಹಣ್ಣುಗಳು ಇಷ್ಟಪಡ್ತೀವಿ. ಹಣ್ಣು, ತರಕಾರಿ, ಇದೇನು ಬರುತ್ತೆ ವಾಟರ್ ಮೆಲನು, ವಾಟರ್ ಕಂಟೆಂಟ್ ಫ್ರೂಟ್ಸ್ ಏನಿರುತ್ತೋ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಮನೇಲಿ ಯಾವಾಗಲೂ ಡೈಲಿ ಒಂದು ಹಣ್ಣನ್ನ ನಾನು ತಿಂತಾನೇ ಇರ್ತೀವಿ. ಆ್ಯಂಡ್ ಅಷ್ಟೊತ್ತಿಗೆ ಬೇಗ ಅಡುಗೆ ಮಾಡೋಣ, ನಾನ್ ವೆಜ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಹುಡುಗರು ಬಂದರು. ಗೊತ್ತಲ್ಲ, ನೀವು ಆಲ್ರೆಡಿ ನೋಡಿರ್ತೀರ, ಎಲ್ರಿಗೂ ಗೊತ್ತು. ನಮ್ಮ ಕ್ಯಾಂಡಿ, ದಿವ್ಯಾ, ಭರತ್ ಅವರೆಲ್ಲ ಬಂದರು ಪಾಪನ ನೋಡೋಣ ಅಂತ. ಯಾಕಂದರೆ ಅವಳು ಮುಡಿ ಕೊಟ್ಟಾದಮೇಲೆ ಅವಳನ್ನ ಯಾರೂ ನೋಡಿರಲಿಲ್ಲ. ಅವಳು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದರು. ಅವ್ರು ಬರೋ ಅಷ್ಟರಲ್ಲಿ ನಾನು ನಾನ್ ವೆಜ್ ರೆಡಿ ಮಾಡಿದೆ. ನೋಡ್ಬೋದು ಅವಳು ರಿಯಾಕ್ಷನ್ ನೋಡಿ ನೀವು. ಹಾಯ್ ಗಾಯ್ಸ್, ನಿಮ್ಮನ್ನು ನೋಡಿ ನಾಚಿಕೆ ಅಂತೇಳು ಅವಳು. ಅವನು ಯಾರು ಮಾಮ? ಹೇಳಿ ಗಾಯ್ಸ್. ಲಿಕ್ಕಿನ ಕರ್ಕೊಂಬರ್ ಹೋಗ್ತಾನೆ, ಲಿಕ್ಕಿನ ಕರ್ಕೊಂಬರ್ ಹೋಗ್ತಾನೆ. ದಿವ್ಯಾ ಹಿಂಗೆ ಓದ್ಕೊಂಡವಳೆ, ಹಿಂಗೆ ಒಡ ಓದ್ಕೊಂಡೋಗಿ. ಹಾಂ, ಬುಲ್ಡೆ ಕರ್ಗಾಗ್ತೈತಲ್ಲ. ಅಜಯ್, ಏನು ಸಮಾಚಾರ? ಬಡವ್ರ ಮನೆಗೆ ಇವತ್ತು ಬಂದಲ್ಲ ಅಜ್ಜ. ಸುಮ್ಮನೆ ಅನ್ಕಂತಿದ್ದಾಳೆ ಹಿಂಗೆ. ಬೆಳಿಗ್ಗೆ ಏನ್ ಮಾಡಿದ್ದು? ತಿಂಡಿ ಚಟ್ನಿ ತಗೊಂಡಿದ್ದೆ. ಬಾಸ್ ಏನೋ ಚಟ್ನಿ ದೂರನ ಮನೆ ಹತ್ರ ಇಲ್ಲಿ. ಫೈನಲಿ ಅಡುಗೆ ಎಲ್ಲ ಆಯಿತು, ಊಟಕ್ಕೆ ಕೊಟ್ಟೆ. ತುಂಬ ದಿನ ಆಯಿತು ಆಂಟಿ ನಾನ್ ವೆಜ್ ತಿಂದ್ಬಿಟ್ಟು ಅಂತ ಹೇಳಿದರು, ಅದಕ್ಕೆ ನಾನ್ ವೆಜ್ ಮಾಡಿದ್ದೆ. ಆ್ಯಂಡ್ ಊಟನೂ ಕೂಡ ಸಖತ್ತಾಗಿತ್ತು ಅಂತ ಹೇಳ್ತಾಯಿದ್ರು, ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು. ನಾನು ಕೂಡ ಊಟ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು ನಾನ್ ವೆಜ್ಜು. ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ಕಷ್ಟ ಸುಖ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಬಂದರು, ದೊಡ್ಡಣ್ಣ. ಇವರೇ ನಮ್ಮ ಅಣ್ಣ, ಸ್ವಂತ ಅಣ್ಣ, ಮಂಜು ಅಣ್ಣ ಅಂತ. ಕ್ಯಾಂಡಿ ಮತ್ತು ಭರತ ಇಬ್ಬರು ಸೇವಿಂಗ್ಸ್ ಮಾಡಿ ಈಗ ಒಂದು ಹೊಸ್ದಾಗಿ ಶೋರೂಮಿಂದ ಕಾರ್ ತಗೊಳ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆನೇ ಮಾತಾಡ್ತಾ ಕೂತ್ಕೊಂಡಿದ್ವಿ. ಆ್ಯಂಡ್ ಅಣ್ಣನೂ ಊಟ ಮಾಡಿ ಕೂತ್ಕೊಂಡ್ರು, ಅದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಈಗ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ, ಕಾರ್ ಬಗ್ಗೆನೇ ಯಾವ್ದು ತಗೋಬೇಕು, ಯಾವುದು ಏನು ಅಂತ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಹೊರಟ್ರು, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಅದು ನಮ್ಮ ಮನೆ ಆಪೋಸಿಟ್ಟೇ ಮನೆ ಕಟ್ತಾ ಇದ್ದಾರಲ್ಲ, ನಮ್ಮ ಅಕ್ಕರ್ದೇ. ಈಗ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಮನೇನ. ಆ್ಯಂಡ್ ನಮ್ಮ ಅಣ್ಣ ಕೂಡ ಇಲ್ಲಿ ಹೊರಟ್ರು. ಪಾಪು ಟಾಟಾ ಮಾಡ್ತಾ ಇದ್ಲು, ಮಂಜಪ್ಪ ಬಾಯ್ ಅಂತ ಇದ್ಲು. ಹಾಗೆ ನಮ್ಮ ಕ್ಯಾಂಡಿಯವ್ರು ಕೂಡ ಹೊರಟ್ರು, ಯಾಕಂದರೆ ಕಾರ್ ಡೆಲಿವರಿ ಇದೆ.
ಅಮೌಂಟು ಪೇ ಮಾಡಬೇಕು, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಟ್ರು ಅವರು ಕೂಡ. ಆ್ಯಂಡ್ ಇಲ್ಲಿ ಪಾಪು ಕೂಡ ಅವ್ಳನ್ನ ಮಿಸ್ ಮಾಡ್ಕೊಳ್ತಾ ಇದ್ಲು. ಹೋದ್ಮೇಲೆ ತುಂಬ ಹತ್ಲು, ನಾನು ಹೋಗ್ತೀನಿ ಬಾ ದುರ್ಗಾ ಹೋಗೋಣ ಬಾ, ನಾವು ಹೋಗೋಣ ಬಾರಮ್ಮ ಅಂತ ಅಂತಿದ್ಲು. ತುಂಬ ಮಿಸ್ ಮಾಡ್ಕೊಂಡ್ಲು ಇವ್ರನ್ನ. ಆ್ಯಂಡ್ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಓಕೆನಾ. ಆ್ಯಂಡ್ ಅಲ್ಲ ಬದುಕೇ ಇದೆಯಾ, ಒಂದು ಫೋನ್ ಇಲ್ಲ ಏನಿಲ್ಲ. ಹಾಂ, ಹುಡುಗಿಯರಿಗಷ್ಟೇ. ಬಾಯ್, ಹೋಗಿ ಫೋನ್ ಮಾಡ್ರಿ. ಬಾಯ್. ಹಾಂ, ಬಾಯ್. ಅಲ್ಲೋಡ ಲೆಕ್ಕ ಬಾಯ್ ಮಾಡ್ತಿದ್ದಾಳೆ. ಬಾಯ್ ಬಾಯ್. ಪಾಪು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ಲು. ಐಸ್ ಕ್ರೀಮ್ ಕೊಟ್ಟ ಮೇಲೆ ಸಮಾಧಾನ ಮಾಡಿಕೊಂಡು ಆಟ ಆಡ್ಕೊಂಡಿದ್ಲು. ಅಷ್ಟರಲ್ಲಿ ಅವ್ರ ಮಾವ ಕೂಡ ಬಂದ. ಸೊ ಇದು ನೆಕ್ಸ್ಟ್ ಡೇ ಊರಿಗೆ ಹೊರಡಬೇಕಿತ್ತು ಊರಿಗೆ, ಯಾಕಂದರೆ ನಮ್ಮ ಅಣ್ಣನ ಬರ್ಡೇ ಇದೆ. ಸೊ ಹಾಗಾಗಿ ಹೊರಟಿದ್ದೀವಿ. ಅದಕ್ಕೆ ಮುಂಚೆ ಇಲ್ಲಿ ಸ್ವಲ್ಪ ಗ್ರಾಸರೀಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಇವರು ನಮ್ಮ ಅತ್ತಿಗೆ, ಈಗ ನಮ್ಮ ಅಣ್ಣ ಬಂದಿದ್ರಲ್ಲ ದೊಡ್ಡಣ್ಣ, ಅವರ ಮಿಸ್ಸಸ್ಸು. ಸೊ ಇಲ್ಲಿ ಗ್ರಾಸರೀಸ್ ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ಆ್ಯಂಡ್ ಊರಿಗೆ ಹೋದ್ಮೇಲೆ ಏನೆಲ್ಲ ಆಯಿತು ಏನು ಎತ್ತ ಅಂತ ಎಲ್ಲ ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡಿ. ಆ್ಯಂಡ್ ಇಲ್ಲಿ ಗ್ರಾಸರೀಸ್ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಬರೇ ಪಾನಿಪುರಿ ಅಂತ ಇಲ್ಲೇನೋ ಬಿದ್ದೈತೆ. ಆಯ್ತಾ ಗೈಸ್, ಈಗ ಅವರು ನಮ್ಮ ಅತ್ತಿಗೆಯವರು ತರಕಾರಿ ತೊಗೊಂಬರೋದಕ್ಕೆ ಹೋಗಿದ್ದಾರೆ. ಹೀಗೆ ಕಾರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಪಾಪು ಇಷ್ಟು ಹೊತ್ತು ಐಸ್ ಕ್ರೀಮ್ ಅಂತ ಹೆವಿ ಕಾಟ ಕೊಟ್ಟಳು. ಪಾಪ ನಮ್ಮ ಅಣ್ಣ ತಂದು ಕೊಟ್ಟರು ಐಸ್ ಕ್ರೀಮ್ನ, ತಿಂತಾ ಕುಂತಿದ್ದಾಳೆ ನೋಡ್ರಿ. ಅವಳು ಹೇರ್ ಸ್ಟೈಲ್ ಚೇಂಜ್ ಆದಕಿಲ್ಗೂ ಅವಳು ಲುಕ್ಕೇ ಚೇಂಜ್ ಆಗ್ಬಿಟ್ಟೈತೆ ಅಲ್ಲ ಪಾಪ. ಹೇಳವ್ರಿಗೆ ಆಯ್ ಗೈಸನು, ಹೇಗಿದ್ದೀರಾ? ಗಾಂಧೀಜಿ ಕಂಡಂಗೆ ಕಾಣ್ತಿದೆ ಕಣ ಪಾಪ ಅಲ್ಲ. ನಿಜ ಪಕ್ಕ ಗಾಂಧೀಜಿ ಕಂಡಂಗೆ ಕಾಣ್ತಿದ್ವಿ. ಬಟ್ ಅವರು ಸ್ವಾತಂತ್ರ್ಯ ಸಿಗೋದಕ್ಕೆ ಭಾರಿ ಹೋರಾಟ ಮಾಡಿದರು. ನೀನು ಐಸ್ ಕ್ರೀಮ್ ಕೊಡಿಸ್ರಿ ಅಂತ ಹೋರಾಟ ಮಾಡ್ತಿದ್ಯಾ ಅಲ್ಲ. ಹೇಳು ಆಯ್ ಗಾಯ್ಸನ್ ಅವ್ರಿಗೆ, ಹೇಗಿದ್ದೀರಾ? ನಾನಂತೂ ಐಸ್ ಕ್ರೀಮ್ ತಿನ್ಕೊಂಡು ಬಿಂದಾಸ್ ಆಗಿದ್ದೀನಿ ಅಂತ ಹೇಳು. ಇವತ್ತು ಪ್ಯಾಂಟ್ ಶರ್ಟ್ ಹಾಕೊಂಬಿಟ್ಟವಳೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅವಳು ಕೂದಲು ತಗ್ಗಿಲ್ಗೂ ಒಂಥರ ಅವಳಿಗೆ ಹುಡುಗಿ ಡ್ರೆಸ್ ಹಾಕೋದಕ್ಕೆ ನನಗೆ ಮನಸ್ಸಿಲ್ಲ.
ಹೇರ್ ಸ್ಟೈಲ್ ಚೇಂಜ್ ಆಗಿರೋದಕ್ಕೆ ಹುಡುಗಿ ಡ್ರೆಸ್ ಹಾಕೋದಕ್ಕೆ ಮನಸ್ಸಿಲ್ಲ ನನಗೆ. ಏನು ಜಸ್ಟ್ ಒಂದು ಟೀ ಶರ್ಟು ಚಡ್ಡಿ ಥರ ಹಾಕ್ತೀನಿ, ಇಲ್ಲ ಪ್ಯಾಂಟ್ ಥರ ಹಾಕ್ಬಿಟ್ಟು ಒಂದು ಟೀ ಶರ್ಟ್ ಹಾಕಿ ಬಿಟ್ಬಿಡ್ತೀನಿ. ಯಾಕಂದರೆ ಅವಳಿಗೀಗ ಯಾವುದೇ ಥರ ಹುಡುಗಿ ಡ್ರೆಸ್ ಎಲ್ಲ ಚೆನ್ನಾಗಿ ಕಾಣಲ್ಲ. ನನಗೆ ನೋಡೋಕ್ಕಾಗ್ತಿಲ್ಲ ಪಾಪ ಅವಳು ಈ ಥರ ಇರೋದಕ್ಕೆ. ಇನ್ನೂ ಸಾಕಪ್ಪ, ಗ್ರೇಪ್ಸ್ ಐತಲ್ಲ, ಹೋಗ್ಬೇಕಾದ್ರೆ ತಿನ್ನುವಂತೆ. ಬಾಯಲ್ಲಿ ಬಾಯಿ ಒರೆಸ್ತೀನಿ. ಇನ್ನೂ ಬೇಕಾ? ಇರು, ಮಾಮಂಗೆ ಹೇಳ್ತೀನಿ ತಗೊಂಬರುತ್ತೆ. ಎಲ್ಲಿ ಒಂದು ನಿಮಿಷ ಆಯಿತು. ತಡಿ, ಮಾಮ ಹೋಗಿ ತಗೊಂಬರೋಕ್ಕೆ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಪಾಪ. ಅವರೆಲ್ಲ ಏನೇನು ಬೇಕೋ ತರಕಾರಿ ಅದೆಲ್ಲ ತಗೊಂಬರೋದಕ್ಕೆ ಹೋಗಿದ್ದಾರೆ. ಪಾಪು ನನಗೆ ಟಾರ್ಚರ್ ಕೊಡ್ತಾವಳೆ ಅಂದರೆ ಹಿಂಗೆ ಟಾರ್ಚರ್ ಕೊಡ್ತಾ ಇಲ್ಲ. ಈಗ ಇಲ್ಲೆಲ್ಲಾದರೂ ಇಳಿಸ್ಬಿಟ್ಟು ನಾನು ಬಿಟ್ಟು ಹೋಗ್ತೀನಿ ಗೈಸ್. ಹೆವಿ ಕಾಟ ಕೊಡ್ತಾವಳೆ. ಇಲ್ಲೆಲ್ಲ ರೇಷನ್ ಏನೈತೆ ಎಲ್ಲ ರೇಷನ್ನು ಎಲ್ಲ ಆ್ಯಂಡ್ ಊರಿಗೆ ಹೋದ್ಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿಗೆ ಹೋಗೋಣ? ಇಲ್ಲ, ಇವಾಗ ಅತ್ತೆ ಬರುತ್ತೆ, ಇರು, ತರಕಾರಿ ತರೋದಕ್ಕೆ ಹೋಗೈತೆ. ಕೊಡಿಸ್ಕೊಂಬಂದ್ರು. ಅಲ್ಲೇ ಖಾಲಿ ಅಲ್ಲ ಪಾಪ? ಹಾಂ, ಸಾಕು, 2 ತಿಂದಿದೀಯ. ಇಷ್ಟ ಮುಗೀತು, ಇವತ್ತಿಂದು ಮುಗೀತು. ಬೆಳಗ್ಗೆ 2 ತಿಂದಿದೀಯಾ, ಈಗ ಸಂಜೆ 2 ತಿಂದಿದೀಯಾ. ಬೆಳಗ್ಗೆ ಅತ್ತೆ ಕೊಡಿಸಿದ್ಲು, ಈಗ ಮಾಮ ಕೊಡಿಸ್ತಾ, ಮುಗೀತು. ಐಸ್ ಕ್ರೀಮ್ ನಿನಗೇನು ಇಷ್ಟ? ಐಸ್ ಕ್ರೀಮ್ ಇಷ್ಟನಾ? ಆದರೆ ಜಾಸ್ತಿ ತಿನ್ಬಾರ್ದಲ್ಲ. ತಿನ್ಬಾರ್ದು ಪಾಪು. ನೋಡಿ ಅದನ್ನು ಹೆಂಗೆ ನೀಟಾಗಿ ಕ್ಲೀನ್ ಮಾಡ್ತಾವಳೆ. ನಿನಗೆ ಯಾಕೆ ಇಷ್ಟ ಐಸ್ ಕ್ರೀಮ್ ಅಂದರೆ? ಎಷ್ಟಿಷ್ಟ? ಹಾಂ, ಇನ್ನೂ ಬೇಕಂತೆ. ಮುಗೀತು ನಿಂದು, ಮುಗೀತು. ಆಲೇ ಬುಲ್ಡೆ ಬ್ಲಾಕ್ ಆಗಿಬಿಟ್ಟಿದೆ ಗೈಸ್. ಕ್ಲೀನಾಗಿ ಫಸ್ಟ್ಲಿಂದ ಹೇಳು. ಈಗ ಹೋಗುತ್ತೆ, ಈಗ ಜಿಂಟಿ ನೋಡುತ್ತೆ, ನಾನು ಅಭಿಗ ಆಶ್ರಯಿಂದ ಸಾಕಾಯ್ತಾ? ಸಾಕಾಯ್ತಾ? ಓಕೆ ಗೈಸ್, ಫೈನಲಿ ಊರ ಕಡೆ ಬಂದ್ವಿ. ಆ್ಯಂಡ್ ಆಲೇ 9:30 ಆಗಿತ್ತು. ಆವಾಗ ನಮ್ಮ ಅತ್ತಿಗೆ ಮುದ್ದೆ ಮಾಡಿಬಿಟ್ಟು ಚಟ್ನಿ ಮಾಡಿತ್ತು. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ನಮಗೆ ಈ ಥರ ಫುಡ್ಡೇ ಇಷ್ಟ ಆಗುತ್ತೆ, ಹಳ್ಳಿ ಫುಡ್ಡು. ನಮಗೆ ಈ ಜಾಸ್ತಿ ಆಯಿಲ್ ಫುಡ್ಡೆಲ್ಲ ಇಷ್ಟ ಆಗೋದಿಲ್ಲ. ಜಾಸ್ತಿ ಎಣ್ಣೆ ಹಾಕಿದರೆ ಸಾಂಬಾರಿಗೆ ಅಥವಾ ಏನಕ್ಕಾದರೂ ಎಣ್ಣೆ ಹಾಕಿದರೆ ಜಾಸ್ತಿ ತಿನ್ನೋದಕ್ಕಾಗಲ್ಲ. ಈ ಥರ ರಾ ಚಟ್ನಿ, ಕೆಂಪು ಚಟ್ನಿ, ಮುದ್ದೆ, ಸಾರು ಆದರೆ ಚೆನ್ನಾಗಿ ಊಟ ಮಾಡ್ತೀವಿ. ನಮ್ಮ ಕಡೆ ಎಲ್ಲ ಹಿಂಗೇ. ನಮಗೆ ಸಿಕ್ಕಾಪಟ್ಟೆ ನಾವು ಅಭ್ಯಾಸ ಮಾಡ್ಕೊಂಬಂದಿರೋದೇ ಹಿಂಗೆ. ಬರೀ ನಮಗೆ ಮುದ್ದೆ
ಒಳ್ಳೊಳ್ಳೆ ಸಾಂಬಾರು ಈ ಥರ ಇದ್ದರೆ ನಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಊಟ ಮಾಡಿದ್ವಿ. ಇಲ್ಲಿ ನನ್ನ ಅಳಿಯಂದರು ಮತ್ತು ನನ್ನ ಮಗಳು ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಅಣ್ಣ ಈಗ ಊಟ ಮಾಡ್ತಾಯಿದ್ದಾರೆ. ಸೊ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ 12 ಗಂಟೆಗೆ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಪಾಪ ನಮ್ಮಣ್ಣ ಸುಸ್ತಾಗ್ಬಿಟ್ಟೈತೆ ಅಂತ ಮಲ್ಕೊಂಡ್ರು. ನಾವು ಎದ್ದಿದ್ವಿ 12 ಗಂಟೆ ಯಾವಾಗಾಗುತ್ತೆ ಅಂತ. ಬಟ್ ಕೇಕ್ ತರೋದು ಸ್ವಲ್ಪ ಲೇಟ್ ಆಯಿತು, 12:45 ಆಗಿತ್ತು. ಆವಾಗ ಕೇಕ್ ತೊಗೊಂಬಂದರು. ಸರಿ ಅಂದ್ಕೊಂಡು ಆವಾಗ ಅಣ್ಣನ ಎಬ್ಬಿಸ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು. ಪಾಪ ನಿದ್ದೆಗಣ್ಣಲ್ಲೇ ಎದ್ದು ಕೇಕ್ ಕಟ್ ಮಾಡಿದರು ನಮ್ಮಣ್ಣ. ಇದೆಲ್ಲ ಯಾಕೆ, ಬರ್ತಡೇ ಮಾಡೋದೇ ಇಷ್ಟ ಇಲ್ಲ, ಆದ್ರೂ ಇದೊಂಥರ ಸರ್ಪ್ರೈಸ್ ಆಗಿತ್ತು ಅವರಿಗೆ. ಆಮೇಲೆ ಅವರು ಬರ್ಡೇನೇ ಬೇಡ ಅಂತ ಹೇಳಿದರು ನಮ್ಮ ಅತ್ತಿಗೆಗೆ. ಇಲ್ಲ, ನಾನು ಬರ್ತಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಆ್ಯಂಡ್ ಬರ್ಡೇ ಎಲ್ಲ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಅಂದರೆ ನೆಕ್ಸ್ಟ್ ಲಾಗಲ್ಲಿ ನೀವು ಬರ್ಡೇ ಲಾಗ್ ನೋಡ್ಬೋದು. ಆ್ಯಂಡ್ 12:45ಗೆ ನಾವು ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ. ಪಾಪ ನಮ್ಮಣ್ಣ ನಿದ್ದೆಗಣ್ಣಲ್ಲೇ ಎದ್ದು ಎಲ್ರೂ ಬಂದು ಎಬ್ಬಿಸ್ಬಿಟ್ರು. ನಮ್ಮಣ್ಣಂಗೆ ನಿದ್ದೆ ಟೈಮಲ್ಲಿ ಎಬ್ಬಿಸಿದ್ರೆ ಆಗಲ್ಲ, ಬಟ್ ಅವತ್ತು ಪೇಷನ್ಸಾಗಿದ್ದರು. ಪಾಪ ನಿದ್ದೆಗಣ್ಣಾಗೆ ಎದ್ದು ನಿಂತಿದ್ರು. ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಕೇಕ್ ಕಟ್ ಮಾಡಿಸಿ ಆಮೇಲೆ ನಾವು ಕೂಡ ವಿಶ್ ಮಾಡಿ ಆಮೇಲೆ ಎಲ್ಲರೂ ಸುಸ್ತಾಗಿದ್ದರು, ಒಂಥರ ಟಯರ್ಡಾಗಿತ್ತು ಅವತ್ತು. ಆಮೇಲೆ ಆರಾಮಾಗೆ ಮಲಗ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟು ಲಾಗಲ್ಲಿ ಬರ್ಡೇ ಲಾಗ್ ಆಗಿರುತ್ತೆ. ಬರ್ಡೇಗೆಲ್ಲ ಯಾರ್ಯಾರು ಬಂದಿದ್ದರು, ಯಾವ ಥರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನಮ್ಮ ಅಣ್ಣಂಗೂ ಕೂಡ ಬೆಸ್ಟ್ ವಿಶಸ್ ಕಳಿಸಿ, ದೇವರು 100 ಕಾಲ ಚೆನ್ನಾಗಿಟ್ಟಿರಲಿ, ಅದೊಂದೇ ಬೇಡೋದು. ಹಾಗೆ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.